ಪ್ರಿಯ ವೀಕ್ಷಕರೇ, ಸ್ವಾಮಿ ಬೆಳಗೆರೆ ಮಾಡುವ ನಮಸ್ಕಾರಗಳು. ಜಗತ್ತಿನಲ್ಲಿ ಹಲವಾರು ಶಕ್ತಿಗಳನ್ನು ನೀವು ನೋಡಿರ್ತೀರ, ಹಲವಾರು ಜಾಗಗಳನ್ನು ನೀವು ವಿಚಾರಗಳನ್ನು ಕೇಳಿರ್ತೀರ. ಆದರೆ ಇಂಥ ಅದ್ಭುತ ಶಕ್ತಿ ನೀವು ನೋಡಿರಕ್ಕಿಲ್ಲ. ಕಲ್ಲಿನ ರೂಪದಲ್ಲಿ ಬಂದು ಕಲ್ಲಿನಿಂದ ಕಂಬವಾಗಿ ಬೆಳೆದು ಅದ್ಭುತ ಪವಾಡಗಳನ್ನು ಮಾಡಿ ಭಕ್ತರಿಗೆ ಮುಕ್ತಿ ನೀಡುವ ಅಂದರೆ ನೀವು ನೋಡದೇ ಇರುವ ಮಹಾಶಕ್ತಿವಂತ ಕಂಬದ ನರಸಿಂಹ ಸ್ವಾಮಿ. ಇವರ ಮಹಿಮೆ ಅಪಾರ, ಕಠಿಣ. ಇವರು ಮಹಾಶಕ್ತಿವಂತ. ಜಾಗದ ಜಾತ್ರೆಯ ಮಹಿಮೆಯನ್ನು ನಾವು ನಿಮ್ಮ ಮುಂದೆ ಇಡುತ್ತಿದ್ದೇವೆ. ಇದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಅಂಥವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಜಾತ್ರೆಯ ವಿಶೇಷವನ್ನು ನೋಡಬೇಕೆಂದು ಕೇಳ್ಕೊತೀವಿ. ಇಂಥ ಮಹಾ ಜಾಗವಿರುವುದು ಎಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಕಲ್ಪತರುನಾಡು ಗುಬ್ಬಿ ತಾಲೂಕು ಮುಚ್ಚುವೀರನಹಳ್ಳಿಯಲ್ಲಿ ನೆಲೆಸಿದ್ದಾರೆ ಶ್ರೀ ಕಂಬದ ನರಸಿಂಹ ಸ್ವಾಮಿ. ಇವರು ಒಲಿದರೆ ಬಾಳು ಬಂಗಾರ, ಇವರು ಮುನಿದರೆ ವಂಶವೇ ಸರ್ವನಾಶ ಮಾಡುತ್ತಾರೆ. ಈ ಸ್ವಾಮಿ ನಂಬಿದವರ ಕೈ ಬಿಡುವುದಿಲ್ಲ. ನೀತಿ ನಿಯಮವೆಂದರೆ ಈ ಸ್ವಾಮಿಗೆ ಬಹಳ ಇಷ್ಟ. ಇಲ್ಲಿ 14 ಹಳ್ಳಿಯವರು ಸೇರಿ ಸಮಿತಿಯನ್ನು ರಚಿಸಿಕೊಂಡಿದ್ದಾರೆ. ಜಾತ್ರೆಯನ್ನು ಬಹಳ ವಿಶೇಷವಾಗಿ ಬಹಳ ವಿಜೃಂಭಣೆಯಿಂದ ಮಾಡುತ್ತಾರೆ. ರಾಜ್ಯದ ಮೂಲೆ ಮೂಲೆಯಿಂದ ಜನ ಬಂದು ಸೇರುತ್ತಾರೆ. ನೋಡಲು ಕಣ್ಣೆರಡು ಸಾಲದು. ಸ್ವಾಮಿಗೆ ಅಭಿಷೇಕ, ಹೋಮ, ರಥೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ. ವಿಶೇಷವಾಗಿ ಕರಡಿ ಕುಣಿತ, ಲಿಂಗದ ವೀರು, ಕಾಳಿ ಕುಣಿತ, ಹೀಗೆ ಹಲವಾರು ವಾದ್ಯಗೋಷ್ಠಿ ಇಲ್ಲಿ ಬಹಳ ಜೋರಾಗಿ ನಡೆಯುತ್ತದೆ. ಈ ಊರಿನಲ್ಲಿ ಎಲ್ಲ ಜನಾಂಗದವರು ಸೇರಿ ಈ ಜಾತ್ರೆಯನ್ನು ನಡೆಸುತ್ತಾರೆ. ಯಾವುದೇ ಜಾತಿ ಭೇದವಿಲ್ಲದೆ ಬರುವಂಥ ಭಕ್ತಾದಿಗಳಿಗೆ ಅನ್ನದಾಸೋಹವನ್ನು ನಡೆಸುತ್ತಾರೆ. ಸ್ವಾಮಿಗೆ ಅಕ್ಕಿ ಪೂಜೆ, ರಥೋತ್ಸವ ಬಹಳ ಜೋರಾಗಿ ನಡೆಯುತ್ತಿದೆ. ನೋಡಿ, ಈ ಜಾತ್ರೆಯ ವಿಶೇಷವನ್ನು ನೋಡಿ, ಬಸವಣ್ಣನವರನ್ನು ನೋಡಿ.
ಈ ಸ್ವಾಮಿಗೆ ಕೆಂಚಣ್ಣ ಕರಿಯಣ್ಣ ಅಂದರೆ ಭಾಳ ಇಷ್ಟ. ಸ್ವಾಮಿ ಸಂಪದರ್ಶನ ಸ್ವಾಮಿ ಹಾಗೂ ಸಂಪನ್ನ ದೇವಿಯವರು ರಥೋತ್ಸವಕ್ಕೆ ಆಗಮಿಸುತ್ತಿದ್ದಾರೆ. ಹಿಂದೆ ಬಸವಣ್ಣ ಹಿಂದೆ ಸ್ವಾಮಿಯವರು ಆಗಮಿಸುತ್ತಿದ್ದಾರೆ ನೋಡಿ ರಥೋತ್ಸವ. ಇಲ್ಲಿ ವಿಶೇಷವಾಗಿ ರಥೋತ್ಸವ ನಡೆಯೋದು ಮುಂಚೆ ಗರುಡ 3 ಬಾರಿ ಸುತ್ತು ಹಾಕಿ ಹೋಗ್ತಿದೆ ನೋಡಿ.
ನಿಮ್ಮ ಹೆಸರು? ಲಕ್ಷ್ಮೀಪತಿ. ತಮ್ದು ಯಾವರು? ಹುಚ್ಚುವಿನಹಳ್ಳಿ. ನೀವು ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ? ಇಲ್ಲಿಂದ 24 ವರ್ಷದಿಂದ ಇದ್ದೀನಿ. ಈ ಜಾತ್ರೆ ವಿಶೇಷ ಏನು ಹೇಳ್ತೀರಾ ಜಾತ್ರೆ ಬಗ್ಗೆ? ಮೂಲ ಸ್ಥಾನದಿಂದ ಬಂದ್ರೆ ದೇವರು ಮೂಲ ಸ್ಥಾನದಿಂದ ಎಲ್ಲ ನಮ್ಮ ಇವರೆಲ್ಲ ಸೇರ್ಕೊಂಡು ಮಾಡ್ತಾ ಇದ್ದೀವಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಒಂದು 25 ವರ್ಷದಿಂದ 30 ವರ್ಷ ನನ್ನ ಅನುಭವ. ತಲಾಂತರದಿಂದ ಕಂಬದಲ್ಲಿ ಹುಟ್ಟು ಬಂದಿರೋ ಕಂಬದ ನರಸಿಂಹಸ್ವಾಮಿ ಅಂತ ಹೇಳ್ತಾರೆ, ಅದಕ್ಕೆ ತಾವೇನು ಹೇಳ್ತೀರಾ? ಕಂಬದಲ್ಲಿ ಹುಟ್ಟಿದ್ರೆ ಕಂಬದ ನರಸಿಂಹಸ್ವಾಮಿ ಅಂತ ಹೇಳೋದು. ಅದ್ರಿಗೆ ಏನು ಅದ್ರ ಹಿನ್ನೆಲೆ ಏನಾದ್ರು ನಿಮ್ಗೆ ಏನಾದ್ರು ಏನು ಅಂದ್ರೆ ಮೂಲ ಸ್ಥಾನದಿಂದ ಬಂದ್ರೆ ಅದನ್ನ ಮಾತಾಡ್ತಿದ್ದಾರೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಜಾತ್ರೆ ಬಗ್ಗೆ? ಜಾತ್ರೆ ಬಗ್ಗೆ ಹೇಳ್ಬೇಕಂದ್ರೆ ವಿಶೇಷವಾದಂಥ ಜಾತ್ರೆ. ನಮ್ಮ 15 ಹಳ್ಳಿ ಸೇರುತ್ತೆ. 15 ಹಳ್ಳಿಯಿಂದ ಎಲ್ಲ ಕೈವಾರದರು ಎಲ್ಲ ಜನ ಸೇರಿ ಮಾಡ್ತಕ್ಕಂಥದ್ದು ಜಾತ್ರೆ ಇದು. ಎಲ್ಲ ಭಕ್ತಾದಿಗಳು. ತಾವು ಇದೇ ಊರು ಅಂತ ಹೇಳ್ತೀರಾ? ಇಲ್ಲಿ ಈ ಕಂಬದ ನರಸಿಂಹಸ್ವಾಮಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಹುಟ್ಟಿ 50 ವರ್ಷ ಆಯಿತು. ಸ್ವಲ್ಪ ಜೋರ ಮತ್ತೆ. ನಾನು ಹುಟ್ಟಿ 50 ವರ್ಷ ಆಯಿತು. ನಮ್ಮ ತಂದೆ ನಮ್ಮ ತಾತನ ಕಾಲದಿಂದಲೂ ಪುರಾತನವಾಗಿ ನಡ್ಕೊಂಡು ಬಂದಿರ್ತಕ್ಕಂಥ ದೇವಾಲಯ ಇದು. ಅದಕ್ಕೆ ಒಂದು ಹಿನ್ನೆಲೆ ಇದೆ. ಕಂಬದ ನರಸಿಂಹ ಅಂತಂದರೆ ಅದಕ್ಕೆ ಒಂದು ಹಿನ್ನೆಲೆ ಇದೆ. ಹಿಂದೆ ಶೆಟ್ಟಿ ಯಾರ ವ್ಯಾಪಾರ ಮಾಡಕ್ಕೆ ಬಂದಾಗ ಒಂದು ನಮ್ಮೂರ ಹಳದಲ್ಲಿ ಒಂದು ಕಲ್ಲು ಸಿಕ್ಕಿದ್ದಂತೆ. ಆ ಕಲ್ಲನ್ನೇ ಇಟ್ಟು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದಾಗ ಅದು ಕಂಬದ ನರಸಿಂಹನಾಗಿ ಉದ್ಭವ ಆಗಿತ್ತು. ಪುರ ಆ ಕಡೆ ಎಲ್ಲ ಬೆಂಗಳೂರು ಎಲ್ಲ ಜನಗಳು ಬಂದರೆ ಒಂದು ರಾತ್ರಿ ತಂಗಬೇಕಾಗಿತ್ತು. ತಂಗ ಅಂತ ಸಂದರ್ಭದಲ್ಲಿ ಇಲ್ಲಿ ಯಾವುದೇ ವ್ಯವಸ್ಥೆ ಇರಲಿಲ್ಲ. ಈಗ ಎಲ್ಲ ವ್ಯವಸ್ಥೆ ಇದೆ, ನೀರಿನ ವ್ಯವಸ್ಥೆ ಇದೆ, ತಂಗದಕ್ಕೂ ಜಾಗ ಇದೆ. ಈಗ ಅಂದರೆ ಬಸ್ಸಿನ ಸೌಕರ್ಯ ಇರೋದ್ರಿಂದ ಬೆಳಗ್ಗೆ ಬರ್ತಾರೆ, ಸಾಯಂಕಾಲ ಅವರವರ ಊರುಗಳಿಗೆ ಎಲ್ಲ ಜನ ಹೋಗ್ತಾರೆ. ಬೇರೆ ಇದ್ರ ಬಗ್ಗೆ ಇನ್ನೇನು ಹೇಳಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ಇದು ಎಲ್ಲ ಜನಾಂಗನೂ ಸೇರಿ ಇಂಥ ಕೋಮು ಅಂತ ಏನಿಲ್ಲ, ಸಾಮೂಹಿಕವಾಗಿ ದೇವರನ್ನ ವಿಜೃಂಭಣೆಯಿಂದ ಮಾಡ್ತಾರೆ. ಇದಕ್ಕೆ ಬಹಳ ಹಿನ್ನೆಲೆ ಇದೆ. ಇನ್ನು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯವು ಹಿಂದೆ ಒಂದು ಮಾಳಿಗೆ ಮನೆಯಲ್ಲಿ ಇದ್ದು, ಆ ಮನೆ ದುಸ್ಥಿತಿಯಲ್ಲಿದ್ದಾಗ ಎಲ್ಲ ಭಕ್ತಾದಿಗಳು ಸೇರಿ ನೂತನ ದೇವಾಲಯವನ್ನು 2060ರಲ್ಲಿ ದೇವಾಲಯವನ್ನು ನಿರ್ಮಾಣ ಮಾಡಿ ಪ್ರಾರಂಭೋತ್ಸವ ಮಾಡಿ, ನಂತರ ಈ ಒಂದು ದೇವಸ್ಥಾನಕ್ಕೆ ಭಕ್ತಾದಿಗಳೆಲ್ಲ ರಥೋತ್ಸವ ಮಾಡಬೇಕು ಅಂತ ಕೇಳಿದಾಗ ಭಕ್ತಾದಿಗಳು ಸಹಕರಿಸಿ ರಥೋತ್ಸವವನ್ನು ಪ್ರಾರಂಭಿಸಲಾಗಿದೆ. ಹಾಗೂ ಈ ರಥೋತ್ಸವ ಜಾಗಕ್ಕೆ ಪೂಜಾರ ವಂಶಸ್ಥರು ಜಾಗವನ್ನು ಪೂರ್ಣವಾಗಿ ದಾನವಾಗಿ ಕೊಟ್ಟಿರ್ತಾರೆ. ಹಾಗೂ ಈ ಒಂದು ದೇವಾಲಯದಲ್ಲಿ
ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದ್ದು ಈ ಒಂದು ರಥೋತ್ಸವ ಮತ್ತು ನಿನ್ನೆಯಿಂದಲೂ ಬಹಳ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆದಿದೆ. ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಸಮಿತಿ ವತಿಯಿಂದ ದಾಸೋಹವನ್ನು ಏರ್ಪಡಿಸಲಾಗಿದೆ. ಹಾಗಾಗಿ ಭಕ್ತಾದಿಗಳು ಸಾಕಷ್ಟು ಜನ ಸಹಕರಿಸಿದ್ದಾರೆ. ಈ ಒಂದು ಯಶಸ್ವಿ ಜಾತ್ರೆ ನಡೆಯಲು ಭಕ್ತಾದಿಗಳು ಕಾರಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಅಧ್ಯಕ್ಷರು ಅಂತ ಮಾಡಿದ್ರು. ನನ್ನ ಹೆಸರು ವೆಂಕಟರಾಮಯ್ಯ ಅಂತ. ನಮಗೆ ಹಿಂದೆ ಭಾಳ ಪೂರ್ವಕಾಲದ ಇತಿಹಾಸ ಇರ್ತಕ್ಕಂಥ ಈ ದೇವಾಲಯ ಹಿಂದಿಂದೇನು ಅಂತ ನಮಗೆ ಗೊತ್ತಿಲ್ಲ. ನಮ್ಮನ್ನು ಅಧ್ಯಕ್ಷರು ಅಂತೇಳಿ ಮಾಡಿ ಆಯ್ಕೆ ಮಾಡಿ ಆದಮೇಲೆ ನಾವು ಭಕ್ತರ ಸಹಕಾರ ತಗೊಂಡು ದೇವಸ್ಥಾನ ನಿರ್ವಹಣೆಗೆ ಹೊರಟಿವಿ. ಹಳೇ ದೇವಸ್ಥಾನ ಬಿದ್ದೋಗಿತ್ತು, ಅದನ್ನೆಲ್ಲ ರಿಮೂವ್ ಮಾಡಿ ಮತ್ತೆ ಹೊಸದಾಗಿ ದೇವಸ್ಥಾನವನ್ನು ಕಟ್ಟಡ ಮಾಡಿಸಿದ್ವಿ. ಮತ್ತು ಇನ್ನೊಂದು ಸ್ವಾಮಿಯ ನೆಲೆ ವಿಗ್ರಹನೂ ಕೂಡ ಮಾಡಿಸಿ ಪ್ರತಿಷ್ಠಾಪನೆಯನ್ನು ಮಾಡಿದ್ವಿ. ಇಷ್ಟೆಲ್ಲ ಕಾರ್ಯಕ್ರಮ ಮಾಡಿದ್ದನ್ನು ನೋಡಿಕೊಂಡು ನಮ್ಮ ಈ ಊರಿನ ಗ್ರಾಮಸ್ಥರು ಮಾಡಿದ್ರು. ರಥೋತ್ಸವ ಮುಂಚೆ ಇರಲಿಲ್ಲ. ಅದೇ ಪಾಯಿಂಟ್ ಕೇಳೋಣ ಅನ್ಕೊಂಡೆ ನಾನು ನಿಮಗೆ. ಜಾತ್ರೆ ಆಗೋ ರೀತಿಯಲ್ಲಿ ನೀವು ಮಾಡಬೇಕು. ಆಯ್ತಪ್ಪ ಜಾತ್ರೆ ಮಾಡೋಣ, ಜಾತ್ರೆ ಆಗಂಗೆ ಮಾಡೋಣ, ಏನು ಮಾಡಿಸೋಣ ನೀವು ಹೇಳಿದಂಗೆ ಹೇಳ್ಕೊಂಡು ಹೋಗಿ ಜಾಗ ಬೇಡವೇನಪ್ಪ ಅಂತ ಕೇಳಿದ್ವಿ ಸಮಿತಿಯವರು. ಅವಾಗ ಏನು ಮಾಡಿದ್ರು, ಅವರು ಗ್ರಾಮಸ್ಥರು ಪಾಪ ಎಲ್ಲ ಒಪ್ಕೊಂಡು ಸುಮಾರು 2-3 ಎಕರೆ ಜಮೀನು, 2 ಕ್ವಿಂಟೆ ಕಮ್ಮಿ 3 ಎಕರೆ ಟ್ರಸ್ಟಿಯರ್ಸ್ಗೆ ದಾನ ಬರ್ಕೊಟ್ಟು ಸ್ವಾಮಿಯ ಕಾರ್ಯ ಉಪಯೋಗ. ಹಾಗಾಗಿ ತೇರ್ನು ಮಾಡಿಸಿದ್ವಿ. ಹೀಗೆಲ್ಲ ಯಾವಾಗ ಇದು ಹೆಸರೇ ಇಲ್ಲದಲೇ ಇರ್ತಕ್ಕಂಥ ಒಂದು ಸ್ಥಿತಿಗೆ ಹೋಗಿತ್ತು. ಇತ್ತೀಚಿನ ಭಕ್ತರು ದೇವಸ್ಥಾನ ಕಟ್ಟಿ ಭಾಳಷ್ಟು ಜನ ಭಕ್ತರು ಬರ್ತಾ ಈಗ ಬೃಹದಾಕಾರವಾಗಿ ಬೆಳೀತು. ಭಾಳ ಸಂತೋಷ ಆಗ್ತಾಯಿದೆ. ನಮಗೂ ಕೂಡ ಈ ಒಂದು ಕಾರ್ಯಕ್ರಮ ನಾವು ಮಾಡಿದ್ದು ಭಗವಂತ ಭಕ್ತರು ಭಾಳಷ್ಟು ಜನ ನಮಗೆ ಸಾಕಾರ ಭಾಳಷ್ಟು ಜನ ಏನು ಬರೀ 12 ಹಳ್ಳಿ ಮಾತ್ರ ಸೀಮಿತ ಆಯ್ತು ಈ ದೇವಸ್ಥಾನ. ಇವತ್ತು ರಾಜ್ಯಾದ್ಯಂತ ಹೆಸರಿದೆ. ಅದಕ್ಕೆ ಜನತೆಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀಗ? ಇಲ್ಲ, ಅದಕ್ಕೆಲ್ಲ ನಾವು ಭಾಳಷ್ಟು 15 ಹಳ್ಳಿಗೆ ಸೀಮಿತವಾಗಿ ಕಾಣ್ತಿತ್ತು. ನಿರ್ಮಾಣ ಮಾಡಕ್ಕೆ ಹೊರಟಾದ್ಮೇಲೆ ನಾವು ಕೂಡ ಎಲ್ಲ ಹುಡುಕೊಂಡು ಬೇರೆ ಬೇರೆ ಜಿಲ್ಲೆಗಳಿಗೆಲ್ಲ ಹೋಗಿ ನೋಡಿದ್ವಿ. ಇದು ಯಾವಾಗ ಪ್ರತಿಷ್ಠಾಪನೆ ಆಯಿತು ಅಲ್ಲಿಂದ ಈಚೆಗೆ ಬೃಹತ್ತಾಗಿ ಭಕ್ತರು ಇಡೀ ರಾಜ್ಯಾದ್ಯಂತ ಭಕ್ತರು ಇಲ್ಲಿಗೆ ಬರಲಿಕ್ಕೆ ಪ್ರಾರಂಭ ಆದರು. ಮತ್ತೊಂದು ವಿಶೇಷ ಏನಪ್ಪ ಅಂದರೆ ಸ್ವಾಮಿದು ಇಂಥ ಜಾತಿಯವರು ನಮ್ಮ ಮಂದೇವರು ಅಂತ ಹೇಳಂಗಿಲ್ಲ. ಎಲ್ಲ ಜಾತಿಯವರು ಕೂಡ ಇವತ್ತು ಲಿಂಗಾಯತ ತಗೊಳ್ಳಿ, ಒಕ್ಕಲಿಗರು ತಗೊಳ್ಳಿ, ನಾಯಕ ಮಕ್ಕಳು ತಗೊಳ್ಳಿ, SC ಯಾರನ್ನು ತಗೊಂಡು ಕೂಡ ನಮ್ಮ ಮಂದೇವರು ಅಂತೇಳಿ ಹೇಳ್ತಾರೆ. ಅಂಥ ಒಂದು ಇದನ್ನು ಹೊಂದಿರ್ತಕ್ಕಂಥ ಈ ಒಂದು ಕ್ಷೇತ್ರ ಅದು ಅವರೆಲ್ಲರ ಸಹಕಾರದಿಂದ ಈ ಬೃಹತ್ತಾಗಿ ಬೆಳೆದೈತೆ. ಸ್ವಾಮಿ ಅವರೆಲ್ಲರೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ಆರೈಸಿ ನನಗೆ ತಿಳಿದವರು ಮಾತಾಡ್ತೀನಿ. ನಮಸ್ಕಾರ. ಜಾತ್ರೆಗೆ ಬಂದಂತಹ ಭಕ್ತಾದಿಗಳಿಗೆ ಭಕ್ತರಿಗೆ ದಾಸೋಹ ಬಹಳ ವಿಜೃಂಭಣೆಯಿಂದ ನಡೆಯುತ್ತಿದೆ. ಸ್ವಚ್ಛತೆ ಕಾಪಾಡಿ, ಊಟ ಮಾಡುವರು ಬೇರೆ ಅವಕಾಶ ಮಾಡ್ಕೊಳ್ಳಿ, ಊಟ ವೇಸ್ಟ್ ಮಾಡಬೇಡಿ. ಸ್ವಲ್ಪ ಜೋರ ಮಾತಾಡಿ. ಯರಬಳ್ಳಿ ಗ್ರಾಮದವರು ಜಿತೇಂದ್ರ ಬಾಬು ಅಂತೇಳಿ ನಾವು ಈ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿಯಲ್ಲಿ ಸದಸ್ಯರಾಗಿದ್ದೀವಿ. ಸುಮಾರು ಹೋದ ಶನಿವಾರದಿಂದ ಇಲ್ಲಿವರೆಗೆ ಮತ್ತು ನಾಳೆ ಕೂಡ ಜಾತ್ರೆ ಇರುತ್ತೆ. ಈ ಮೂರಳ್ಳಿ ಭಾನುವಾರದಿಂದ ಮೂರಳ್ಳಿ ಮಡ್ಲಕ್ಕೆ ಯೋಗಿಹಳ್ಳಿ ಗ್ರಾಮದಲ್ಲಿ ಗ್ರಾಮಸ್ಥರಿಂದ ದಾಸೋಹ ಏರ್ಪಡಿಸಿದ್ದೀವಿ. ಬೆಳಗ್ಗೆ 10:30ಯಿಂದ ಸಂಜೆ 6 ಗಂಟೆವರೆಗೂ ದಾಸೋಹ ಇರುತ್ತೆ. ಎಲ್ಲ ಭಕ್ತಾದಿಗಳು ಸಹಕರಿಸಿ ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಎಲ್ಲ ಈ ಕಾರ್ಯಕ್ರಮಕ್ಕೆ ಜಾತ್ರಾ ಮಹೋತ್ಸವಕ್ಕೆ ಸಹಕರಿಸಿದ ಎಲ್ಲ ಗ್ರಾಮಸ್ಥರುಗಳು, ಕೈವಾಡದವರು, ಪೂಜಾರರುಗಳು ಮತ್ತು ಜೀರ್ಣೋದ್ಧಾರ ಸಮಿತಿಯವರು ಎಲ್ಲರಿಗೂ ಈ ಮುಖಾಂತರ ಯುವಕ ತಂಡದವ್ರಿಗೂ ಎಲ್ಲರಿಗೂ ಈ ಮುಖಾಂತರ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ. ನನ್ನ ಹೆಸರು ಎಸ್ ಸೋಮಶೇಖರ್ ಅಂತ. ಇದೇ ಪಂಚಾಯತ್ ನಲ್ಲೂರು ಗ್ರಾಮದವರು. ಸ್ವಲ್ಪ ಜಾರಿ ನಲ್ಲೂರು ಗ್ರಾಮದವರು. ನಮ್ಮ ತಂದೆ ಇಲ್ಲಿ ದೇವಸ್ಥಾನ ಟ್ರಸ್ಟ್ ಖಜಾಂಚಿ ಆಗಿದ್ದರು. ಅವರ ಅಕಾಲಿಕ ಇದರಿಂದ ನನ್ನನ್ನು ಖಜಾಂಚಿಯಾಗಿ ನೇಮಕ ಮಾಡ್ಕೊಂಡಿದ್ದಾರೆ. ಇದು ಪುರಾತನವಾದಂಥ ನರಸಿಂಹಸ್ವಾಮಿ ದೇವಸ್ಥಾನ. ಇದು ಹಿಂದಿನಲ್ಲೂ ಸರೋದನ್ನು ನಡ್ಕೊಂಬಂದಿತ್ತು.
ಈಚೆಗೆ ದೇವಸ್ಥಾನ ಅಭಿವೃದ್ಧಿ ಮತ್ತು ತೇರು ಮತ್ತು ಎಲ್ಲ ಕಾರ್ಯಗಳಿಗೋಸ್ಕರ ಎಲ್ಲ ಭಕ್ತರು ಭಾಳ ಶ್ರದ್ಧೆಯಿಂದ ಆಸಕ್ತಿಯಿಂದ ಧನ ಸಹಾಯ ಮಾಡಿ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿಗೆ ಸಹಾಯ ಮಾಡಿದ್ದಾರೆ. ಅವರಿಗೆ ಎಲ್ಲ ಭಕ್ತರಿಗೂ ಜೀರ್ಣೋದ್ಧಾರ ಸಮಿತಿಯವರು ಆಭಾರಿಯಾಗಿರ್ತಾರೆ ಅಂತ ಹೇಳ್ತಾ ಈ ಭಾಳ ಜೋರಾಗಿ ನಡೀತಾರೆ. ಭಾಳ ಮಹತ್ವವಾದ ದೇವಸ್ಥಾನ ಮೊದಲಿಂದಲೂ. ಹೀಗಾಗಿ ಇದಕ್ಕೆ ಹೇಳ್ತಾರೆ. ದಾಸೋಹದ ಬಗ್ಗೆ ಏನಾದ್ರು ಹೇಳಕ್ಕೆ? ಅದೇ ರೀತಿ ದಾಸೋಹ ಮತ್ತು ಕುಂಟ್ರಾಮಹಳ್ಳಿ, ಯರಬಳ್ಳಿ, ಜೋಗಿಹಳ್ಳಿ ಗ್ರಾಮಸ್ಥರು ಭಾಳ ಮೊದಲಿಂದಲೂ ಇವತ್ತಲ್ಲ ದೇವಸ್ಥಾನ ಸ್ಥಾಪನೆ ಆದಮೇಲೂ ಊಟ ಹಾಕಿರೋದು ಇವಾಗ ಜೋರಾಗಿ ಮಾಡ್ತಾಯಿದ್ರು. ಮೊದಲು ಸ್ವಲ್ಪ ಮಾಡ್ತಾರೆ, ಈಗ ಭಾಳ ಭಕ್ತರು ಸಾವಿರಾರು ಜನ ಲಕ್ಷಾಂತರ ಜನ ಭಕ್ತರು ಬರ್ತಾಯಿದ್ದಾರೆ. ಅವರಿಗೆ ಊರಹಳ್ಳಿ ಗ್ರಾಮಸ್ಥರಿಗೂ ನಾವು ಸಮಿತಿಯವರು ಮತ್ತು ಭಕ್ತರೆಲ್ಲ ಅಭಯರಾಗಿರ್ಬೇಕು ಇದಕ್ಕೆ ಕೇಳ್ತಾ ಇದ್ದೀವಿ. ಈ ಒಂದು ಮುಚ್ಚೂರಿನಹಳ್ಳಿ ಗ್ರಾಮದಲ್ಲಿ ಶ್ರೀ ಕಂಬದ ಲಕ್ಷ್ಮೀನರಸಿಂಹ ಸ್ವಾಮಿ ನೆಲೆಸಿತ್ತು. ಸುಮಾರು ದೇವಸ್ಥಾನ ಹಳೆ ಒಂದು ಮಾಳಿಗೆ ಮನೆ ಬಿದ್ದೋಗ ರೀತಿಯಲ್ಲಿ ಮನೆಯಲ್ಲಿ ಇತ್ತು. ಆ ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರವನ್ನು ಸಮಿತಿ ರಚನೆ ಮಾಡಿ ಆ ಒಂದು ಜೀರ್ಣೋದ್ಧಾರದಲ್ಲಿ ಸಮಿತಿಯಲ್ಲಿ ಶ್ರೀ ಎಂ.ಆರ್. ನಮ್ಮ ಹಿರಿಯರು ಅವರಿಬ್ಬರೇ ಈ ಒಂದು ಪಂಚಾಯತ್ ಹಿರಿಯರು. ಅದರಲ್ಲಿ ಶಂಭುಲಿಂಗಪ್ಪನವರು ನೆಲ್ಲೂರಿನವರು ಅವರು ಮತ್ತು ಅವರಿಬ್ಬರು ಸಹ ಗಮನಿಸಿ ತುಂಬಾ ಏನಾದರೂ ಮಾಡಿ ಈ ಗ್ರಾಮದಲ್ಲಿ ತುಂಬ ಹಳೆಯ ಕಾಲದ ದೇವಸ್ಥಾನ, ಪುರಾತನ ಕಾಲದ್ದು, ಭಾಳ ಶಕ್ತಿವಾದಂಥ ದೇವರು. ಇದನ್ನು ನಾವು ಅಭಿವೃದ್ಧಿ ಮಾಡಲೇಬೇಕು ಅಂತ ಹೇಳಿ ಪಣಪಟ್ಟು ಸುಮಾರು ಅವರು ಎಷ್ಟು ಊಟ ಯಾವ ನೀರು ಅಲ್ಲದೆ ಸುಮಾರು 25-30 ವರ್ಷಗಳಿಂದ ಕಾಲದಿಂದ ಓಡಾಡಿ ಶ್ರಮವಹಿಸಿ ಸುಮಾರು ಹೊರಗಡೆ ಎಲ್ಲ ಭಕ್ತರನ್ನೆಲ್ಲ ಭೇಟಿ ಮಾಡಿ ಆ ಭಕ್ತರನ್ನ ಅವರಿಂದ ಹಣವನ್ನು ಕ್ರೋಢೀಕರಿಸಿ ಈ ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ರು. ನಂತರ ಈ ಒಂದು ನಮ್ಮ ಏನು ಜೀರ್ಣೋದ್ಧಾರ ಸಂಬಂಧಪಟ್ಟ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಜಮೀನು, ಕೆಲವು ಜಮೀನುಗಳನ್ನು ಸಹ 3 ಎಕರೆ ಜಮೀನನ್ನು ಈ ನಮ್ಮ ಅರ್ಚಕರ ಅಣ್ಣತಮ್ಮಂದಿರು ಎಲ್ಲ 3 ಎಕರೆ ಜಮೀನನ್ನು ಅವರೇ ಗ್ರಾಮಸ್ಥರು ಬರ್ಕೊಟ್ಟು ಆ ಜಮೀನನ್ನು ನಾವು ಇಲ್ಲಿ ತೇರು ಬೀದಿಯನ್ನಾಗಿ ಮಾಡಿ ನಂತರ ಒಂದು 25 ಲಕ್ಷ ರೂಪಾಯಿ ತೇರನ್ನು ನಿರ್ಮಿಸಿ ಇವತ್ತು ದಯವಿಟ್ಟು ಎಲ್ಲ ತಟ್ಟೆಗಳನ್ನು ಕೈಲಾಡ ಹಾಕಬೇಕು. ಪ್ರತಿ ವರ್ಷ ರಥೋತ್ಸವ ನಡೀಬೇಕು ಅಂತ ತೀರ್ಮಾನಿಸಿ ಇಡೀ ಹನ್ನೆರಡರಲ್ಲಿ ಎಲ್ಲರೂ ಸೇರಿ ಗೌಡರುಗಳು, ಕೈವಾಡಸ್ಥರು, ಪೂಜಾರರು ಎಲ್ಲರನ್ನೂ ಒಂದು ಶ್ರಮವಹಿಸಿ ಶ್ರದ್ಧೆಯಿಂದ ಇವತ್ತು ಜಾತ್ರಾ ಕಾರ್ಯಗಳು ಮಾಡ್ತೇವೆ. ಮತ್ತು ಈಗ ಮುಂದುವರಿದೆ ಅಂತ ಹೇಳಿ ಹಾಗೆಯೇ ದಾಸೋಹನೂ ಸಹ ಚೆನ್ನಾಗಿ ನಡೀತಾ ಇದೆ. ಪ್ರತಿ ವಾರನೂ ಸಹ ದಾಸೋಹ ನಡೀತಾ ಇದೆ. ಹಾಗಾಗಿ ಹಿಂಗೆ ಮುಂದುವರಿ ನಮ್ಮ ಈ ಕಾರ್ಯಕ್ರಮಕ್ಕೆ